ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪೃಥ್ವಿ ಶಂಕರ್, ಸುರಪುರ ಡಿವೈಎಸ್ಪಿ ಜಾವೇದ್ ಇನಾಮದಾರ್ ಹಾಗೂ ಹುಣಸಗಿ ಪೊಲೀಸ್ ಠಾಣೆಯ ಸಿಪಿಐ ರವಿಕುಮಾರ್, ಹುಣಸಗಿ ಪಿಎಸ್ಐ ಚಂದ್ರಶೇಖರ ಬಾಗಣ್ಣ, ಕ್ರೈಂ ಪಿಎಸ್ಐ ಹುಣಸಗಿ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಕಾರ್ಯಕ್ರಮದಲ್ಲಿ ಸಂಘಟನೆಯ ಮುಖಂಡರುಗಳು, ಊರಿನ ಹಿರಿಯ ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಾಗಯ್ಯ ಸ್ವಾಮಿ ದೇಸಾಯಿ ಗುರು, ಜಿಲ್ಲಾ ಅಧ್ಯಕ್ಷರು ಬೇಡ ಜಂಗಮ ಮಹಾಸಭಾ ಯಾದಗಿರಿ ಮಾತನಾಡಿ, ಹುಣಸಗಿ ಪಟ್ಟಣದಲ್ಲಿ ಭಾನುವಾರ ಎಪಿಎಂಸಿಯಲ್ಲಿ ಕುರಿ ಮಾರ್ಕೆಟ್ ಇದ್ರೂ ಕೂಡ ರಸ್ತೆಯಲ್ಲಿ ಕುರಿ ಮಾರಾಟ ಮಾಡುತ್ತಾರೆ. ಇದರಿಂದ ಸರ್ಕಾರಿ ಬಸ್ಗಳಿಗೆ, ಬಸ್ನಲ್ಲಿರುವ ಪ್ರಯಾಣಿಕರಿಗೆ ಹಾಗೂ ಮೋಟಾರ್ ಬೈಕ್ ಸವಾರರಿಗೆ, ಅನೇಕ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತದೆ. ಕೂಡಲೇ ಕುರಿ ಮಾರುಕಟ್ಟೆ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಎಂದು ಒತ್ತಾಯಿಸಿದರು. ಮತ್ತು ಈ ಸಂದರ್ಭದಲ್ಲಿ ಹುಣಸಗಿ ತಾಲೂಕಾ ಡಿಎಸ್ಎಸ್ ಸಂಘದ ಅಧ್ಯಕ್ಷ ವೀರೇಶ್ ಗುಳ್ಬಾಳ್ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಹುಣಸಗಿ ತಾಲೂಕು ಟಿಪ್ಪು ಸುಲ್ತಾನ್ ಸಂಯುಕ್ತ ರಂಗದ ಅಧ್ಯಕ್ಷ ರಸೂಲ್ ಬೆನ್ನೂರು, ಹುಣಸಗಿ ತಾಲೂಕಾ ಆಗಿದ್ರು ಕೂಡ ಬಸವೇಶ್ವರ ಸರ್ಕಲ್, ಮಹಾಂತ ಸ್ವಾಮಿ ಸರ್ಕಲ್, ಬಸ್ ಸ್ಟಾಪ್ ಹತ್ತಿರ 3 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ರು. ಸಿಸಿ ಕ್ಯಾಮೆರಾಗಳನ್ನು ಬಂದಾಗಿದ್ದು ಕಳ್ಳತನ, ದರೋಡೆ, ಮೋಟಾರ್ ಸೈಕಲ್ ಹಾಗೂ ಸರಗಳ್ಳರಿಗೆ ಮಾಡುವವರಿಗೆ ಅನುಕೂಲವಾಗಿದೆ. ಕೂಡಲೇ ಬಸವೇಶ್ವರ ಸರ್ಕಲ್ ಹಾಗೂ ಮಹಾಂತ ಸ್ವಾಮಿ ಸರ್ಕಲ್ ಹಾಗೂ ಬಸ್ ಸ್ಟಾಪ್ ಹತ್ತಿರ 3 ಬಂದ್ ಆಗಿರುವ ಸಿಸಿ ಕ್ಯಾಮೆರಾಗಳನ್ನು ರಿಪೇರಿ ಮಾಡಿಸಿ ಸಾರ್ವಜನಿಕರಿಗೆ ಹಾಗೂ ಪ್ರಯಾಣಿಕರಿಗೆ ಯಾವುದೇ ತೊಂದರೆಯಾಗದಂತೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು ಎಂದು ಯಾದಗಿರಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹಾಗೂ ಸುರಪುರ ಡಿವೈಎಸ್ಪಿ ಅವರಿಗೂ ರಸೂಲ್ ಬೆನ್ನೂರ್ ಮಾತನಾಡಿ ತಿಳಿಸಿದರು. ಜನಸಂಪರ್ಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಯಾದಗಿರಿ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಪೃಥ್ವಿ ಶಂಕರ್, ಮೊನ್ನೆ ಇಸ್ಲಾಂಪುರ ವಲಯದಲ್ಲಿ ಜೂಜಾಟ ಆಡುವವರನ್ನ ಬಂಧಿಸಿ 4 ಕಾರುಗಳು ಹಾಗೂ 14 ಮೋಟಾರ್ ಸೈಕಲ್ಗಳನ್ನು ವಶಕ್ಕೆ ಪಡೆದಿದ್ದೇವೆ. 8 ಜನರ ಮೇಲೆ ಪ್ರಕರಣ ದಾಖಲಿಸಿದ್ದೇವೆ. ಇನ್ನು ಎಲ್ಲಿ ಮಟ್ಕ, ಇಸ್ಪೇಟು, ಕ್ರಿಕೆಟ್ ಬೆಟ್ಟಿಂಗ್ ಆಡಿಸುತ್ತಾರೆ, ಮಾಹಿತಿ ಕೊಡಿ, ನಮಗೆ ಅಂತವರ ಮೇಲೆ ಪ್ರಕರಣ ದಾಖಲಿಸುತ್ತೇವೆ ಎಂದು ಮಾತನಾಡಿ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಇನ್ನು ಅನೇಕರು ಜನರ ಸಮಸ್ಯೆಗಳ ಬಗ್ಗೆ ಮಾತನಾಡಿದರು. ಕ್ಯಾಮರಾಮನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಯಾದಗಿರಿ. ನೆಕ್ಸ್ಟ್ ಟೈಮ್ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ನೀವು ನಮ್ಮ ಜೊತೆಗೆ ಮಾಧ್ಯಮದವರು ಕೂಡ ನಾವು ಆದಷ್ಟು ಸಂಪರ್ಕದಲ್ಲಿ ಇರ್ತೀವಿ. ಇನ್ನೊಂದೇನಪ್ಪ ಅಂದ್ರೆ PSI ಅವರು ನಾವು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬಹುದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲ ಕರೆಯೋದ್ರಲ್ಲಿ ಕರೀರಿ ಎಲ್ಲರಿಗೆ ಅಂತ ಅಷ್ಟೇ ಹೇಳಿದ್ದು. ಹೀಗಾಗಿ ಇದು ಆಯ್ತು. ಆಮೇಲೆ ತಾವು ಈಗಲೇ ಎಲ್ಲರೂ ಹೇಳಿದ್ರು ಸಮಸ್ಯೆಗಳನ್ನ, ನಮಗೆ ಬಂದಂತ ಮಾಹಿತಿಗಳನ್ನ ತಡ ಮಾಡಿದ್ರೆ ನಾವು ಕೆಲಸ ಮಾಡ್ಲಿಕ್ಕೆ ದಾಖಲೆ ಮಾಡಿ ಆಲ್ಮೋಸ್ಟ್ ಒಂದು 41 lakhs ಅಮೌಂಟ್ ಸೀಸ್ ಮಾಡಿದ್ದಾರೆ. ಒಂದು ಹಿಸ್ಟ್ರಿನೇ ಯಾವತ್ತೂ ಆಗಿಲ್ಲ. ಇವರು DSP ಅವರು ಒಂದು ರೈಡ್ ಮಾಡಿ ಟೋಟಲ್ 22 lakhs ಫ್ರೀಸ್ ಮಾಡಿರೋದು. ಸೊ ನಾವು ನಮ್ಮ ಎಫರ್ಟ್ಸ್ ಮಾಡ್ತಾ ಇದೀವಿ ಕಂಟಿನ್ಯೂಸ್. ಟೋಟಲ್ 3-4 ಪ್ರಕರಣ ದೊಡ್ಡ ಮಟ್ಟದಲ್ಲಿ ಆಗಿದೆ. ಮೊನ್ನೆ ನಾವು ಸೈಬರ್ ಕ್ರೈಮ್ ಠಾಣೆ ಅವ್ರನ್ನ ಕಳಿಸಿದ್ವಿ, ಅವರು ಟೋಟಲ್ 11 lakhs ಫ್ರೀಸ್ ಮಾಡಿದ್ದಾರೆ. ಈಗೆಲ್ಲ ಇಲ್ಲ ಶಾಪೂರ್ ಒಂದು 7 ಲಕ್ಷ ಮಾಡಿದ್ದಾರೆ. ಎಲ್ಲ ಆಕ್ಚುಲಿ ಸುರ್ಪುರ್ ಸಬ್ ಡಿವಿಷನ್ ಅಲ್ಲೇ ಮಾಡಿರೋದು. ಆಲ್ಮೋಸ್ಟ್ 9 ಕೇಸಲ್ಲಿ 8 ಕೇಸ್ ನಮ್ಮ ಸುರ್ಪುರ್ ಇದ್ರದ್ದು, ಕೊಡೇಕಲ್ಲು ಮತ್ತೆ ನಾರಾಯಣಪುರಲ್ಲೂ ಆಗಿದಾವೆ. ಸೊ ಆಕ್ಚುಲಿ ಸ್ಟಾಪ್ ಅಂದ್ರೆ ನಾವು ಕಂಟಿನ್ಯೂಸ್ ಮಾಹಿತಿ ತಗೋತಾ ಇರ್ತೀವಿ. ಇನ್ನೊಂದೇನಾಗುತ್ತೆ ಮಾತಿಲ್ಲ. ಈಗ ತಾವು ಆರ್ಗನೈಸ್ಡ್ ಸ್ಪೆಷಲಿ ಗ್ಯಾಂಬ್ಲಿಂಗ್ ಬಗ್ಗೆ ಹೇಳಿದ್ರೆ, ಆರ್ಗನೈಸ್ಡ್ ಗ್ಯಾಂಬ್ಲಿಂಗ್ ಇಲ್ಲಿ ನಮ್ಮ ಲಿಮಿಟ್ಸ್ ಅಲ್ಲಿ ಇಸ್ಲಾಂಪುರಲ್ಲಿ ನಡೆದಿತ್ತು. ಮಧ್ಯರಾತ್ರಿ 2 ಗಂಟೆಗೆ ಹೋಗಿ ನಾವು 10 ಜನ ಸಿಬ್ಬಂದಿ ಹೋಗಿ ರೇಡ್ ಮಾಡಿದ್ವಿ. ನಾವು 14 ಬೈಕು 4 ಕಾರ್ ಇಲ್ಲೇ ತಂದ್ರೆ ಅವು ಸೀಸ್ ಮಾಡ್ಕೊಂಡು ಬಂದಿವ್ರಿ. ಆರ್ಗನೈಸ್ಡ್ ಗ್ಯಾಂಬ್ಲಿಂಗ್ ಆಗ್ಲಿ ಮತ್ತು ಅದು ಕೋಳಿ ಪಂದ್ಯ ಹೇಳಿದ್ರಲ್ಲಿ ಯಾವುದೇ ಅವಕಾಶ ಕೊಡೋದಿಲ್ಲ. ಸ್ಪೆಷಲಿ ನಮ್ಮ ಸರ್ಕಲ್ದಲ್ಲಿ ಅಂತೂ ಯಾವುದಕ್ಕೆ ಅವಕಾಶನೇ ಇಲ್ಲ. ನೀವು ಮಾಹಿತಿ ಕೊಡ್ರೆ ಎನಿ ಟೈಮ್ 24x7 ನಾವು ಬರ್ತೀವಿ. ಅದ್ರಾಗ ಎರಡನೇ ಮಾತೇ ಇಲ್ಲ. ಯಾರಾದ್ರೂ 4 ಮಂದಿ ಸಿಕ್ಕರು ಕರ್ಕೊಂಡು ನಾವು ಬಂದು ರೇಡ್ ಮಾಡ್ತೀವಿ. ದಲಿತ ಸಭೆ ಆಗ್ಲಿ ಮತ್ತು ಇತರ ಯಾವುದೇ ಜನಸಂಪರ್ಕ ಸಭೆಗಳಲ್ಲಾಗ್ಲಿ ನಮಗೆ ಬಂದಂತ ಅರ್ಜಿಗಳನ್ನ ಸ್ವೀಕರಿಸಿ